ಬ್ಯಾಕ್ ಟು ಮೈ ಚಾನಲ್. ನಾನು ಎಡಿಟಿಂಗ್ ಮಾಡೇ ಇಲ್ಲ, ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಎಡಿಟಿಂಗ್ ಮಾಡಾಕೋಣ ಅಂತ ನೋಡಿ. ಬಿರಿಯಾನಿಗೆ ನಾನು 2ರಿಂದ 3 ದೊಡ್ಡ ಈರುಳ್ಳಿನ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ. ನನ್ನ ಮುಷ್ಟುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಮತ್ತು ನಾನು ಮೆಂತ್ಯ ಸೊಪ್ಪು ಇರಲಿಲ್ಲ ಅಂತ ಒಣಗಿರೋ ಕಸ್ತೂರಿ ಮೇಥಿನೇ ಒಣಗಿಸಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಈಗ ನೋಡಿ ಎಣ್ಣೆ ಹಾಕ್ತಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ಟೊಮೊಟೊನ ಸಪ್ರೇಟಾಗಿ ಒಂದು ಚಿಕ್ಕವು 3 ಟೊಮೊಟೊ, ಅಂದರೆ ತುಂಬ ಚಿಕ್ಕದು ಮೀಡಿಯಮ್ ಸೈಜು ಅಲ್ಲ, ಆ ಥರದ 3 ಟೊಮೊಟೊ. ನೀವು ಮೀಡಿಯಮ್ ಸೈಜಿಂದ 2 ತೊಗೋಬೋದು. ನಾಟಿ ಟೊಮೊಟೊ ತೊಗೊಂಡಿದ್ದು. ಮತ್ತು ಆ ಮೆಣಸಿನ್ಕಾಯಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೋದು. ನಾನು 12ರಿಂದ 13 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಇಷ್ಟೆಲ್ಲ ರುಬ್ಕೊಂಡು ಮತ್ತು ಮೊಸರನ್ನ ಸೈಡಲ್ಲಿ ತಗೊಂಡಿದ್ದೆ. ಅಂದರೆ ಬಿರಿಯಾನಿಗೆ ಹಾಕೋದು ಸೋಂಪು, ಚಕ್ಕೆ, ಲವಂಗ, ಮತ್ತು ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಕಲ್ಲುವ್ವು, ಮತ್ತು ಬಾಳೆದು ಇದು ಎಳೆದು ಒಣಗಿಸಿರ್ತಾರಲ್ಲ ಅದು ಎಲ್ಲ ಹಾಕ್ಕೊಂಡು, ಇಲ್ಲಿ ನಾನು ಸ್ವಲ್ಪ ಅಂದರೆ 3/4 kg ಇದೆಲ್ಲ ಮಾಡಿದ್ದು. ಆಲ್ಮೋಸ್ಟು 3 ಲೋಟದಷ್ಟು ಅಕ್ಕಿ ತಗೊಂಡಿದ್ದೆ. ಅದು ಆ್ಯಕ್ಚುಲಿ ಅಷ್ಟೊಂದು ನಿಮಗೆ ಗೊತ್ತಾಗ್ತಿಲ್ಲ, ಬಟ್ ಅರ್ಜೆಂಟಲ್ಲಿ ಮಾಡಿದ್ದು. ಸೊ ಒಂದು ಸ್ವಲ್ಪ ಮುಂಚೆಲೇ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. 1 kgಗೆಲ್ಲ ಸ್ವಲ್ಪ ಅಂದರೆ ಜಾಸ್ತಿ ಎಣ್ಣೆನೂ ಇರಬಾರ್ದು ಮತ್ತು ಕಡಿಮೆನೂ ಇದ್ದರೆ ಚೆನ್ನಾಗಿರೋದಿಲ್ಲ. ಯಾಕಂದರೆ ಅದೊಂಥರ ಏನಾಗುತ್ತೆ ಅಂತಂದರೆ ಗಂಟ್ಲಲ್ಲಿ ಇಳಿಯೋದಿಲ್ಲ, ನೀಟಾಗಿ ಇದಾಗೋದಿಲ್ಲ. ಅದಕ್ಕೋಸ್ಕರ ಅಷ್ಟು ಹಾಕ್ಕೊಂಡು ಮತ್ತು ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಮೆಣಸು, ಮತ್ತು ಒಂದು 3ರಿಂದ 4 ಏಲಕ್ಕಿ, ಚಕ್ಕೆ, ಒಂದು 2 ಇಂಚಷ್ಟು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ರುಬ್ಕೊಂಡಿದ್ದೆ. ಅಂದರೆ ಇನ್ಸ್ಟಂಟಾಗಿ ಮಾಡ್ಕೊಳ್ತೀನಿ ನಾನು, ಮುಂಚೆನೇ ಮಾಡಿಟ್ಕೊಳ್ಳಲ್ಲ. ಯಾಕಂತಂದರೆ ಆ ಫ್ಲೇವರ್ ಇರೋದಿಲ್ಲ. ಮುಂಚೆಲೇ ಮಾಡಿಟ್ಕೊಂಡ್ರೆ ಮತ್ತು ಅಂಗಡಿಲಿ ತಂದಿರೋದು ಕೂಡ ಅಷ್ಟೊಂದು ಫ್ಲೇವರ್ ಕೊಡೋದಿಲ್ಲ. ಮನೆಯಲ್ಲೇ ನಾವು ಅದೆಷ್ಟೋ ಸ್ವಲ್ಪ ಹೊತ್ತಿಗೆ ಮಾಡ್ಕೋಬೋದು. ಸೊ ಇನ್ಸ್ಟಂಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ರುಬ್ಕೊಂಡು ನಾನು ಒಂದು 3 ಇಂಚಷ್ಟು ಶುಂಠಿ ತಗೊಂಡಿದ್ದೆ. ಮತ್ತು ಬೆಳ್ಳುಳ್ಳಿ ಹೇಳಿದ್ನಲ್ಲ, ಒಂದು 20ರಿಂದ 22, ಒಂದು 2 ಮೀಡಿಯಮ್ ಸೈಜಿಂದ 2 ಉಂಡೆ ಅಷ್ಟು. ಈಗ ಉದ್ದುದಕ್ಕೆ ಈರುಳ್ಳಿನ ಹಚ್ಕೊಂಡಿದ್ದೀನಿ. ಇದು ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಇದನ್ನು ಮಾಡೋದಕ್ಕೆ 1 ಅವರ್, ಅಂದರೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆಲ್ಲ 1 ಅವರು, 1.5 ಅವರು ಬೇಕಾಗುತ್ತೆ. ಅಂದರೆ ಎಲ್ಲ ಚಿಕನ್ ತೊಳೆದು ನಾನು ಮುಂಚೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ನಾ ಈ ವಿಡಿಯೋ ಎಡಿಟಿಂಗ್ ಅಂದರೆ ಹಾಕಲಿಲ್ಲ. ಯಾಕಂತಂದರೆ ಫುಲ್ಲು ಲಾಸ್ಟಲ್ಲಿ ನಾನು ವೀಡಿಯೋ ತೊಗೊಳೋದು ಮರ್ತುಬಿಟ್ಟೆ. ಅಂದರೆ ಟೈಮ್ ಆಗಿತ್ತು, ಆಫೀಸಿಗೆ ತೊಗೊಂಡೋಗ್ಬೇಕು ಅಂತ ಮಾಡಿಕೊಟ್ಟಿದ್ದು. ಸೊ ಅದನ್ನು ಮಾಡೋ ಅಷ್ಟೊತ್ತಿಗೆ ಲಾಸ್ಟಲ್ಲಿ ಅಂದರೆ 2 ವಿಷಿಲ್ ಆದಮೇಲೆ ಲಾಸ್ಟಲ್ಲಿ ಯಾವ ಥರ ಇದೆ ಅಂತ. ಯಾಕಂತಂದರೆ ಆವಾಗಲೇ ಆಲ್ಮೋಸ್ಟ್ 9-10 ಆಗಿತ್ತು. ಅದಕ್ಕೋಸ್ಕರ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಬೇಗ ಅರ್ಜೆಂಟಲ್ಲಿ 2 ವಿಷಿಲ್ ಹಾಕ್ತೀನಿ ತಗೊಂಡೆ. ಮತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನೋಡಿ ಚೆನ್ನಾಗಿ ಬೇಯಿಸ್ಬೇಕು. ಅಂದರೆ ಇದೆಲ್ಲ ಬೇಯಿಸೋದಕ್ಕೆ ಪ್ರೋಸೆಸ್ ನಾನು ಹೇಳ್ತಿರೋದು. ಅಂದರೆ ಅದನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ, ಅಂದರೆ ರಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಚ್ಕೊಂಡು ಜೋಡಿಸ್ಕೊಳ್ಳೋದಕ್ಕೆ, ಮತ್ತು ಚಿಕನೆಲ್ಲ ನೀಟಾಗಿ ತೊಳ್ಕೊಂಡು ಮಾಡೋದಕ್ಕೆ 1.5 ಅವರ್ ಬೇಕಾಗುತ್ತೆ.
ನಾವು ಜೋಡಿಸ್ಕೊಂಡು ಮಾಡ್ತೀವಿ ಅಂತಂದರೆ 3/4 ಗಂಟೆ ಸಾಕು. ನೀಟಾಗಿ ಫ್ರೈ ಮಾಡಬೇಕು. ಮತ್ತು ನಾನು 3/4 ಗಂಟೆ ವಿಡಿಯೋನ ಇಷ್ಟು ಅಂದರೆ ನಾನು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದಂಗೂ ನಾನು ಆಫ್ ಮಾಡ್ತಿದ್ದೆ ವೀಡಿಯೋನ, ಜಾಸ್ತಿ ಡ್ಯೂರೇಷನ್ ಆಗಬಾರ್ದು ಅಂತ ಹೇಳಿ. ನೋಡಿ, ಈಗ ನಿಮಗೆ ಜಸ್ಟ್ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿರೋದು, ಏನೇನು ತೊಗೊಂಡಿದ್ದೆ, ಏನೇನು ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗಲಿ ಅಂತ ನಾನು ಹೇಳಿದ್ದು. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟಾಗಿ ಎಲ್ಲ ಇಟ್ಕೊಂಡಿದ್ದೆ ಮಾಡಿ, ಒಂದೊಂದ್ಸಲಿ ಒಂದೊಂದು ರುಬ್ಬಿ ಇಟ್ಕೊಂಡಿದ್ದೆ. ಸೊ ಇದು ಒಂದು ಸ್ವಲ್ಪ ನನಗೆ ಟೈಮ್ ಇರಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಲ್ಲ. ಒಂದು ಸ್ವಲ್ಪ ಈರುಳ್ಳಿ ಸ್ಮೆಲ್ ಹೋಗೋವರೆಗೂ, ಹಸಿ ಸ್ಮೆಲ್ಲು ನಾನು ಫ್ರೈ ಮಾಡಿಕೊಂಡು ಆಮೇಲಿಂದ ನಾನು ದೊಡ್ಡೂರಿಲೇ ಮಾಡಿಕೊಂಡೆ. ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಮೆಣಸಿನ್ಕಾಯಿ ರುಬ್ಕೊಂಡಿದ್ನಲ್ಲ ಅದನ್ನು ತರಿಯಾಗಿ ರುಬ್ಕೊಂಡಿದ್ದೆ, ಅಂದರೆ ತುಂಬ ನುಣ್ಣಗೆ ರುಬ್ಕೊಂಡಿರಲಿಲ್ಲ. ಸೊ ಅದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ 1-2 ನಿಮಿಷ ಅಷ್ಟೇ. ಈಗ ಅದೇ ನಾನು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಬೇಕಾದ್ರೆ ನೀವು ಇದಕ್ಕೆ ಟೊಮೊಟೊ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಿಂಬೆ ಹುಳಿ ಕೂಡ ಹಾಕ್ಬೋದು ಲಾಸ್ಟಲ್ಲಿ. ಅದನ್ನು ಒಂದ್ಸಲ ಟ್ರೈ ಮಾಡಬೇಕು, ಯಾವ ಥರ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಮಾಡ್ತಿದ್ದೆ. ಇದೆಲ್ಲ ನಾವು ಅಕ್ಕಿ ಹಾಕಬೇಕಾದ್ರೆ ಅಥವಾ ಕುದಿಬೇಕಾದ್ರೆ ಮಸಾಲ ನಾವು 2 ಅಂದರೆ ಟೊಮೊಟೊ ಜಾಸ್ತಿ ಹಾಕ್ಕೊಂಡಿದ್ರೆ ನೀವು ಮೊಸರು 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕ್ಕೊಳ್ಳಿ. ಯಾಕಂತಂದರೆ ಅದು ಹುಳಿ ಬರುತ್ತೆ, ಇದು ಹುಳಿ ಬರುತ್ತೆ, ಅದಕ್ಕೋಸ್ಕರ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ ರುಬ್ಬಿರೋದು. ಆ್ಯಕ್ಚುಲಿ ಟೊಮೊಟೊ ಹಚ್ಚಿ ಮಾಡೋದಕ್ಕಿಂತ ರುಬ್ಬಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ರುಬ್ಬಿ ಮಾಡಿದ್ರೆ ಮೆಣ್ಸಿನ್ಕಾಯಿನೂ ಕೂಡ ಬಾಯಿಗೆ ಸಿಗೋದಿಲ್ಲ, ಮತ್ತು ನೀಟಾಗಿ ಎಲ್ಲ ಜೊತೆಗೆ ಅನ್ನದ ಜೊತೆ ಮತ್ತು ಮಟನ್ ಜೊತೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಅದೇ ಅಂದರೆ ಈ ಸಾಂಬಾರ್ದು ಇದೆಲ್ಲ ಫ್ಲೇವರ್ಸು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಲಾಸ್ಟಲ್ಲಿ ನೀವು ಒಂದ್ಸಲ ಉಪ್ಪು ಚೆಕ್ ಮಾಡ್ಕೋಬೇಕು, ಉಪ್ಪು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ನೀವು ಅಕ್ಕಿ ಮಸಾಲೆ ಕುದಿಬೇಕಾದ್ರೆ ಈಗಲೇ ನಾನು ಏನೇನು ಹಾಕಿದ್ದೀನಿ ಅಂದರೆ ಮೆಣಸಿನ ಪೌಡರು 1 ಚಮಚ, ಮತ್ತು ಚಕ್ಕೆ 1 ಚಮಚ, ಲವಂಗದ ಪುಡಿ ಇಲ್ಲ ಅದನ್ನು ಮಾಡ್ಕೋಬೇಕು, ಮತ್ತು ಅರಿಶಿನ ಹಾಕಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ. ಈಗ ಧನಿಯಾ ಪುಡಿ ಒಂದು ಚಿಕ್ಕ ಸ್ಪೂನಲ್ಲಿ 1 ಚಮಚ, ಅದೇ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಸಾಕು. ಅದು ದೊಡ್ಡದಲ್ಲ, ಚಿಕ್ಕದು ಮೀಡಿಯಮ್ ರೇಂಜಲ್ಲಿ ಇರುತ್ತಲ್ಲ ಅದು. ಆಮೇಲೆ ನಾನು ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪೌಡರ್ ಹಾಕ್ತಿದ್ದೀನಿ, ಅದು ಕೂಡ 1 ಚಮಚದಷ್ಟು. ಲೆಟ್ ಮಿ ಟ್ರೈ ಯಾವ ಥರ ಇರುತ್ತೆ ಅಂತ. ಬಟ್ ಚೆನ್ನಾಗಿ, ನಾನು ಟೇಸ್ಟ್ ನೋಡಿಲ್ಲ, ಬಟ್ ಚೆನ್ನಾಗಿತ್ತಂತೆ. ಸೊ ಇದೆಲ್ಲ ಕುದ್ದಿದ್ದಾದ್ಮೇಲೆ ನಾನು ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡಿಲ್ಲ, ಚಿಕನ್ ಫ್ರೈ ಆಗಬೇಕು. ಮಸಾಲ ಎಲ್ಲ ನೀಟಾಗಿ ಇಟ್ಕೋಬೇಕಲ್ಲ. ಇದನ್ನು ಒಂದು ವಿಸಿಲ್ ಕೂಗಿಸ್ಕೋಬೋದು ನಿಮಗೆ ಟೈಮ್ ಇಲ್ಲ ಅಂತಂದರೆ, ಅಥವಾ ನೀವು ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಚಿಕನ್ದು, ಆವಾಗ ಅಲ್ಲಿವರೆಗೂ ಕೂಡ ನೀವು ಇದನ್ನು ಫ್ರೈ ಮಾಡ್ಕೋಬೋದು, ಆವಾಗ ಚೆನ್ನಾಗಿರುತ್ತೆ ಬಿರಿಯಾನಿದು. ಈ ಥರನೂ ಮಾಡ್ಬೋದು. ಈ ಥರ ಮಾಡಿಬಿಟ್ಟು ನೀವು ಲೈಕ್ ಅನ್ನ ಮಾಡಿಕೊಂಡು ಸೈಡಲ್ಲಿ ಅದಕ್ಕೆ ದಮ್ ಕಟ್ಟಿ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಡೈರೆಕ್ಟಾಗಿ ಅಕ್ಕಿ ಹಾಕಿದ್ದೀನಿ. ಅಂದರೆ ನೀವು ಇದೆಲ್ಲ ರೆಡಿ ಮಾಡೋದಕ್ಕಿಂತ ಮುಂಚೆನೇ ನೀವು
ಅಕ್ಕಿ ನೆನೆ ಆವಾಗ ಚೆನ್ನಾಗಿರುತ್ತೆ. ಅನ್ನ ಬಿಡಿ ಬಿಡಿಯಾಗಿ ಬಿಡಿ ಬಿಡಿಯಾಗಿ ಇರುತ್ತೆ ಮತ್ತು ನೀಟಾಗಿ ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟು, ಜಾಸ್ತಿ ಇಲ್ಲ. ಅದು ಮಸಾಲೆ ಎಲ್ಲ ರುಬ್ಕೊಂಡಿದ್ದು. ಒಂದ್ಸಲ ತಿರುಗಿಸಿದ್ದೆ. ಸೊ ಈಗ ಒಂದು ವಿಶಿಲ್ ಕೂಗಿಸ್ಕೊಳ್ತಿದ್ದೀನಿ, ಯಾಕಂತಂದರೆ ಟೈಮ್ ಇರಲಿಲ್ಲ. ಸೊ ಬೇಗ ಆಗಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ನಾನು ಒಂದು ವಿಷಲು ಬರಲಿಲ್ಲ. ಇನ್ನೇನು ವಿಷಲ್ ಕೂಗಬೇಕು ಅನ್ಬೇಕಾದ್ರೆ ನಾನು ಒಂದು 10 ನಿಮಿಷ ಆಗ್ತಿದ್ದಂಗೆ ತೆಗೆದುಬಿಟ್ಟು ನೀಟಾಗಿ, ಆ್ಯಕ್ಚುಲಿ ಇನ್ನೂ ಸೈಡಲ್ಲಿ ಇನ್ನೂ ಎಣ್ಣೆ ಬಿಟ್ಕೋಬೇಕು. ಸೊ ಆ ಥರ ನೀರಿನ ಅಂಶ ಇಲ್ದಂಗೆ, ಸೊ ಆ ಥರ ಆದರೆ ಚೆನ್ನಾಗಿರುತ್ತೆ. ಸೊ ಈಗ ಎಲ್ಲ ಒಂದು ವಿಷಲ್ ಆದಮೇಲೆ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಎಲ್ಲ ಹಾಕ್ಕೊಂಡು ಈಗ ನಾನು ಟೇಸ್ಟ್ ನೋಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅಕ್ಕಿ ಹಾಕಿದ್ಮೇಲೆ ಆ ಮೊಸರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು 2 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದು. ಈಗ ನೀವು 3 ಲೋಟ ಇಕ್ಕಿದ್ರೆ 6 ಲೋಟ ಅಥವಾ 6 ಲೋಟ ಹಾಕ್ಬೋದು. 6 ಲೋಟ ಹಾಕ್ಕೊಂಡ್ರೆ ಸಾಕು. ಯಾಕಂತಂದರೆ ಮಟನಲ್ಲಿ ಎಲ್ಲ ನೀರು ಹಾಕಿರ್ತೀವಲ್ಲ, ನಾನು ಈ ಥರ ಅಳತೆ ಮಾಡ್ತೀನಿ. ಲೈಕ್ ನಮ್ಮ ತೋರ್ಬೇಳೆಳು ಅಂತೀವಲ್ಲ, ಅದಕ್ಕೆ 2 ಬಂದರೆ ಸಾಕು, ಅಥವಾ 2 ಬಂದರೆ ಸಾಕು. 2 ಇಂಚಷ್ಟು ಅನ್ನ ಅಳತೆ ಗೊತ್ತಾಗಲಿಲ್ಲ ಅಂತಂದರೆ ನೋಡಿ, ಅಷ್ಟು ಬರಬೇಕು. ಅಷ್ಟು ಬಂದು ತಿರುಗಿಸ್ಕೊಂಡು ನಾನು ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದೆ. ಉಪ್ಪು ಕಡಿಮೆ ಇದೆ ಅನ್ನಿಸ್ತು. ನೀವು ಲಾಸ್ಟಲ್ಲಿ ಕೂಡ ಸ್ವಲ್ಪ ಬಿರಿಯಾನಿ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೋಬೋದು. ಸೊ ಲಾಸ್ಟ್ ವೀಡಿಯೋ ಮಾಡ್ಕೊಂಡೆಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್